ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ನೀನು ಕೇಳೋ ಅವಶ್ಯಕತೆನೂ ಇಲ್ಲ, ನಾನು ಹೇಳೋ ಅವಶ್ಯಕತೆನೂ ಇಲ್ಲ. ದತ್ತ ಅಂಕಲ್ ಡಾಕ್ಟರ್ ಎಲ್ಲ ಡೀಟೇಲ್ಸ್ ಹೇಳಿದಾರೆ ತಾನೆ? ಆಯ್ತಪ್ಪ, ಹೋಗು. ರೆಡಿ? ಮೊದಲು ಕಾತಿಯಲ್ಲಿ ಬಂದು ನೋಡೋದಕ್ಕೆ ಮುಂಚೆ ನಾನು ಆಚೆ ಹೋಗಬೇಕು, ಇಲ್ಲಾಂದ್ರೆ ಬೈತಾಳೆ. ಅಪ್ಪ ಮಾವ, ಅಪ್ಪ ಅಪ್ಪ ಮಾವ, ಅಪ್ಪ ಮಾವ, ಏನ್ ಮಾವ ಇದು? ನಿಮ್ ಪರಿಸ್ಥಿತಿ ನೋಡ್ತಿದ್ರೆ ನನಗೆ ಎಷ್ಟು ಹೊಟ್ಟೆ ಉರಿತಿದೆ ಗೊತ್ತಾ? ಈ ಸ್ಥಿತಿಲಿ ನಿಮ್ಮನ್ನ ನನ್ನಿಂದ ನೋಡಕ್ಕಾಗ್ತಿಲ್ಲ. ನಮ್ಮಪ್ಪ ಬಂದು ಏನ್ ಮಗಳೇ ಇಷ್ಟೊಂದು ಸೊರಗಿದ್ಯಾ ಅಂತ ಕೇಳಿದ್ರು. ದೇವ್ರಂತ ಮಾವ ಹಾಸಿಗೆ ಮೇಲೆ ಪ್ರಜ್ಞೆ ತಪ್ಪಿ ಮಲಗಿರುವಾಗ ಅನ್ನ ಹೇಗೆ ಎಳೆಯತ್ತಪ್ಪ ಅಂತ ಹೇಳ್ದೆ ಅವ್ರಿಗೆ. ಮಾವ, ನೀವು ಯಾರ ಬಗ್ಗೆನೂ ಯೋಚನೆ ಮಾಡಬೇಡಿ. ಮೊದಲು ನೀವು ಹುಷಾರಾಗಿ ಬನ್ನಿ. ನಿಮ್ಮ ಈ ಸ್ಥಿತಿಗೆ ಕಾರಣ ಆದವ್ರನ್ನ, ಸಮಸ್ಯೆ ದೊಡ್ಡದಾಗಿ ಹಾರ್ಟ್ ಅಟ್ಯಾಕ್ ಆಗೋ ತರ ಮಾಡಿದವ್ರನ್ನ ಮನೆಯಿಂದ ಒದ್ದು ಓಡಿಸಿ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಪ್ಪ, ನೀವೇನು ಯೋಚನೆ ಮಾಡಬೇಡಿ ಅಪ್ಪ. ಕಾವೇರಿ ಎಲ್ಲದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದಾಳೆ. ತಪ್ಪು ಮಾಡಿದವ್ರ ತಪ್ಪನ್ನ ತಿದ್ದುತ್ತಾ ಇದ್ದಾಳೆ. ಅವ್ರಿಗೆ ದಂಡ ಕಟ್ಟಿಸಿ ಶಿಕ್ಷೆ ಕೊಡಿಸ್ತಾಳೆ. ನೀವು ಹುಷಾರಾಗಿ ಬಂದು ಕಾವೇರಿ ಪರ ನಿಂತ್ಕೊಳ್ಳಿ, ಅಷ್ಟೇ ಸಾಕು. ಹುಷಾರು ಮಾವ, ಹೋಗಿ ಬರ್ತೀವಿ, ನಡೀರಿ. ಅಪ್ಪ, 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 ಹೇಗಿದ್ದೀರಪ್ಪ? ಅಪ್ಪ, ನನಗೆ ಈ ಪರಿಸ್ಥಿತಿಯಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಜೀವ ಕೊಟ್ಟು ತಂದೆ ಒಂದ್ ಕಡೆ, ತಾಳಿ ಕಟ್ಟಿದ ಗಂಡ ಒಂದ್ ಕಡೆ, ಯಾರ ಪರ ನಿಲ್ಬೇಕು, ಯಾರ ಪರ ನಿಲ್ಬಾರ್ದು ಅಂತ ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ಒಂದು ಹೆಣ್ಣಿನ ಪಾಲಿಗೆ ಅಪ್ಪ ಅನ್ನೋನು ಹೃದಯ ಆದ್ರೆ, ಗಂಡ ಆದವನು ಆದ್ರೆ ಮಿಡಿತ ಆಗಿರ್ತಾನೆ. ಹೃದಯ ಮಿಡಿತ ಇಲ್ಲದೆ ಉಸಿರಾಡಕ್ ಸಾಧ್ಯನಾ? ಜೀವಂತವಾಗಿರಕ್ಕೂ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಯಾರಾದ್ರೂ ಒಬ್ರು ಕಡೆ ನಿಲ್ಬೇಕು ಅಂದ್ರೆ ಹೇಗ್ ಸಾಧ್ಯ? ಅಪ್ಪ, ನೀವು ಹುಷಾರಾಗಿ ಬಂದ್ರೆ ನನಗಷ್ಟೇ ಸಾಕಪ್ಪ. ಇದು ಒಂದು ಪ್ರಾಬ್ಲಮ್ ಇಂದ ನಮ್ಮ ಫ್ಯಾಮಿಲಿನೇ ಚಿತ್ರ ಆಗೋಗಿದೆ ಅಪ್ಪ. ಅಕ್ಕ ತಮ್ಮ ಬಾಂಧವ್ಯದಲ್ಲಿ ಬಿರುಕು ಬಂದಿದೆ. ನೀವಿಷ್ಟೆಲ್ಲ ಆಸೆ ಪಟ್ಟು ಕಟ್ಟಿದ ಫ್ಯಾಮಿಲಿ ಯಾರ್ದೋ ಒಂದು ತಪ್ಪಿಂದ ಚಿತ್ರ ಆಗ್ಬಾರ್ದು. ಆಚೆ ಬಂದು ಎಲ್ಲನೂ ನೀವೇ ಸರಿ ಮಾಡ್ಬೇಕಪ್ಪ. ನಿಧಿ ಅವ್ರ ಅಪ್ಪನಿಗಿಂತ ಅವ್ರ ತಾತನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾಳೆ. ಪ್ಲೀಸ್ ಅಪ್ಪ, ಆದಷ್ಟು ಬೇಗ ಹುಷಾರಾಗಿ ಬನ್ನಿ. ಏನೇ ಆದ್ರೂ ಪ್ರಬಲ ಮಾಡಿರೋದು ಕ್ಷಮಿಸಕ್ಕಾಗದೇ ಇರೋ ತಪ್ಪೆ. ನನ್ನ ಮಗಳ ಭವಿಷ್ಯಕ್ಕಾಗಿ ವಿಧಿ ಇಲ್ಲದೆ ನಾನು ಅವನನ್ನ ಕ್ಷಮಿಸಿದ್ದೀನಿ. ಅವನ ಪರವಾಗಿ ನಾನು ಸಾರಿ ಕೇಳ್ತೀನಪ್ಪ. ನಾನು ಸಾರಿ ಕೇಳ್ತಿದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ. ಸಾರಿ ಅಪ್ಪ, ಸಾರಿ. ಅಪ್ಪ,
ಕ್ಷಮಿಸ್ಬಿಡಿ ಅಪ್ಪ. ಸಾರಿ ಅಪ್ಪ.